ಎಪಿಎಲ್ ಕಾರ್ಡ್ ಇದ್ದವರಿಗೆ ಗುಡ್ ನ್ಯೂಸ್ ಇದೆ. ಎಪಿಎಲ್ ಆಗಿ ಬದಲಾದ ಕಾರ್ಡ್ ಮತ್ತೆ ಬಿಪಿಎಲ್ ಆಗುತ್ತಾ? ಅರ್ಹರು ಮತ್ತೆ ಎಪಿಎಲ್ ನಿಂದ ಬಿಪಿಎಲ್ ಕಾರ್ಡ್ ಅನ್ನ ಪಡೆಯೋದಕ್ಕೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಒಂದೊಳ್ಳೆ ಅವಕಾಶವನ್ನ ಕೊಟ್ಟಿದೆ. 45 ದಿನಗಳ ಗಡುವು ರದ್ದಾಗಿದೆ. ನಿಮ್ಗೆ ಹೊಸ ಅವಕಾಶ ಸಿಕ್ಕಿದೆ. ಹಾಗಾದ್ರೆ ಯಾರಿಗೆ ಮತ್ತೆ ಬಿಪಿಎಲ್ ಕಾರ್ಡ್ ಸಿಗುತ್ತೆ? ಯಾವ ದಾಖಲೆಗಳು ಬೇಕು? ಎಲ್ಲಿ ಅರ್ಜಿ ಹಾಕಬೇಕು? ಇತ್ತೀಚೆಗೆ ಬಳ್ಳಾರಿ ಜಿಲ್ಲೆಯಲ್ಲಿ 25,758 ಕಾರ್ಡ್ಗಳು ಎಪಿಎಲ್ ಆಗಿದ್ಯಾಕೆ? 6 ತಿಂಗಳ ರೇಷನ್ ಅನ್ನ ತೆಗೆದುಕೊಳ್ಳದೆ ಇದ್ರೆ ಕಾರ್ಡ್ ರದ್ದಾಗತ್ತಾ? ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನ ಈಸಿಯಾಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಯಾಕಂತಂದ್ರೆ ನಾವು ಅರ್ಹರಾಗಿದ್ರು ಕೂಡ ನಮ್ಮ ಬಿಪಿಎಲ್ ಕಾರ್ಡ್ ಅನ್ನ ಎಪಿಎಲ್ ಕಾರ್ಡ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ನಮಗೆ ಬಿಪಿಎಲ್ ಕಾರ್ಡ್ ಬೇಕು ಅಂತ ತುಂಬಾ ಜನ ವೇಟ್ ಮಾಡ್ತಾ ಇದ್ರು. ಸೊ ನಿಮಗೆ ಒಂದೊಳ್ಳೆ ಅವಕಾಶ ಬಂದಿದೆ. ಸೊ ಹಾಯ್, ಹೆಲೋ, ನಮಸ್ಕಾರ, ವೆಲ್ಕಮ್ ಟು ಬಾಸ್ ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಯಾಕಂತಂದ್ರೆ ಈ ರೀತಿಯಾದಂತ ಅಪ್ಡೇಟ್ಸ್ ಗಳು ನಿಮ್ಗೆ ಸಿಗ್ಬೇಕು ಅಂತಂದ್ರೆ ಚಾನೆಲ್ ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಮೊದಲು ಒಂದು ಪ್ರಮುಖ ಅಪ್ಡೇಟ್ ಅನ್ನ ಕೊಟ್ಬಿಡ್ತೀನಿ. ರಾಜ್ಯ ಸರ್ಕಾರ ಹಾಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಈಗ ಒಂದು ಮಹತ್ವದ ಅವಕಾಶವನ್ನ ನಿಮಗೆ ಕೊಟ್ಟಿದೆ. ನಾನಾ ಕಾರಣಗಳಿಂದ ರದ್ದಾಗಿರುವಂತ ಅಥವಾ ಬಿಪಿಎಲ್ ನಿಂದ ಎಪಿಎಲ್ಗೆ ಪರಿವರ್ತನೆಯಾಗಿರುವಂತ ಅರ್ಹ ಕುಟುಂಬಗಳು ಮತ್ತೆ ತಮ್ಮ ಬಿಪಿಎಲ್ ಕಾರ್ಡ್ ಅನ್ನ ಪಡಿಬಹುದು. ಸೊ ಆರಂಭದಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಕೇವಲ 45 ದಿನಗಳ ಗಡುವನ್ನ ಕೊಟ್ಟಿದ್ರು. ಆದ್ರೆ ಅನೇಕ ಅರ್ಹ ಕುಟುಂಬಗಳು ಸಮಯಕ್ಕೆ ಸರಿಯಾಗಿ ಅರ್ಜಿಯನ್ನ ಸಲ್ಲಿಸೋದಕ್ಕಾಗಿಲ್ಲ. ಹೀಗಾಗಿ ಯಾರಿಗೂ ಅನ್ಯಾಯ ಆಗಬಾರ್ದು, ತೊಂದರೆ ಆಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರ ಈ 45 ದಿನಗಳ ಗಡುವನ್ನ ಸಡಿಲಿಕೆ ಮಾಡಿದೆ. ಅಂದ್ರೆ ನೀವು ಅರ್ಹರಾಗಿದ್ರೆ ಈಗಲೂ ಕೂಡ ಅರ್ಜಿಯನ್ನ ಸಲ್ಲಿಸಿ ನಿಮ್ಮ ಬಿಪಿಎಲ್ ಕಾರ್ಡ್ ಅನ್ನ ಮತ್ತೆ ಪಡ್ಕೊಳ್ಳುವಂತ ಒಂದು ಚಾನ್ಸ್ ಇದೆ ಸ್ನೇಹಿತರೆ. ಹಾಗಾದ್ರೆ ಎಷ್ಟು ಕಾರ್ಡ್ಗಳು ರದ್ದಾಗಿದ್ವು ಅದನ್ನ ನಾನು ತಿಳಿಸ್ತೀನಿ. ನೋಡಿ, ಕೆಲವು ಅಂಕಿ ಅಂಶಗಳನ್ನ ನೋಡೋಣ. ಸೊ ಕುಟುಂಬ ತಂತ್ರಾಂಶದ ಮಾಹಿತಿ ಪ್ರಕಾರ ನಾನು ಹೇಳ್ತಾ ಇರುವಂತದ್ದು 13,87,651 ಪಡಿತರ ಚೀಟಿಗಳು ಅನರ್ಹ ಅಂತ ಸರ್ಕಾರ ಘೋಷಣೆ ಮಾಡುತ್ತೆ. ಅದರಲ್ಲೂ ಸುಮಾರು 4 ಲಕ್ಷಕ್ಕೂ ಹೆಚ್ಚು ಬಿಪಿಎಲ್ ಕಾರ್ಡ್ ಅನ್ನ ಎಪಿಎಲ್ ಕಾರ್ಡ್ಗಳಾಗಿ ಕನ್ವರ್ಟ್ ಮಾಡ್ತಾರೆ. ಇದೀಗ ಅವುಗಳಲ್ಲಿ ಅರ್ಹ ಕುಟುಂಬಗಳಿಗೆ ಮತ್ತೆ ಬಿಪಿಎಲ್ ಕಾರ್ಡ್ ಪಡೆಯುವಂತ ಒಂದು ಚಾನ್ಸ್ ಸಿಕ್ಕಿದೆ ಸ್ನೇಹಿತರೆ. ಸೊ ಇಲ್ಲಿ ಮುಖ್ಯ ಪ್ರಶ್ನೆ ಬರುತ್ತೆ, ಯಾರು ಇದಕ್ಕೆ ಅರ್ಹರು, ಯಾರಿಗೆ ಮತ್ತೆ ಬಿಪಿಎಲ್ ಕಾರ್ಡ್ ಸಿಗುತ್ತೆ ಅಂತ. ಸೊ ನಾನು ಒಂದಷ್ಟು ಮಾನದಂಡಗಳನ್ನ ಕೊಡ್ತೀನಿ ನೋಡಿ. ಸರ್ಕಾರ ಒಂದಷ್ಟು ಮಾನದಂಡಗಳನ್ನ ನಿಗದಿಪಡಿಸಿದೆ. ಸೊ ಅದರಲ್ಲಿ ಮೊದಲನೇದಾಗಿ ಆದಾಯ ತೆರಿಗೆ ಪಾವತಿದಾರರಾಗಿರಬಾರ್ದು. ಸೊ ಇದು ಮೊದಲನೇ ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಗಿರುತ್ತೆ. 7 ಎಕರೆಗಿಂತ ಹೆಚ್ಚು ಕೃಷಿ ಭೂಮಿ ಇರಬಾರ್ದು. ಜೊತೆಗೆ ಕುಟುಂಬದ ವಾರ್ಷಿಕ ಆದಾಯ 1,20,000 ಮೀರಿರಬಾರ್ದು ಸ್ನೇಹಿತರೆ. ಈ ಮಾನದಂಡಗಳನ್ನ ಪೂರೈಸಿದವರು ಮಾತ್ರ ಮರು ಅರ್ಜಿಯನ್ನ ಸಲ್ಲಿಸಬಹುದು. ಸೊ ಈಗ ಎಲಿಜಿಬಿಲಿಟಿ ಕ್ರೈಟೀರಿಯಾ ಗೊತ್ತಾಯ್ತಾ? ಸೊ ಇಲ್ಲಿ ಇನ್ನೊಂದಷ್ಟು ಕನ್ಫ್ಯೂಷನ್ ಬರುತ್ತೆ, ಯಾವ್ಯಾವ ರೇಷನ್ ಕಾರ್ಡ್ ಇದೆ ಕರ್ನಾಟಕದಲ್ಲಿ ಅಂತ. ಸೊ ಸದ್ಯಕ್ಕೆ 3 ರೀತಿಯಾದಂತ ಪಡಿತರ ಚೀಟಿ ಇದೆ ಸ್ನೇಹಿತರೆ. ಸೊ ಮೊದಲನೇದಾಗಿ ಅಂತ್ಯೋದಯ ಅನ್ನ ಯೋಜನೆ ಸ್ನೇಹಿತರೆ, AAY ಕಾರ್ಡ್ ಅಂತ ಹೇಳ್ತೀವಿ. ಇದು ಅತ್ಯಂತ ಬಡ ಹಾಗೆ ಆರ್ಥಿಕವಾಗಿ ಹಿಂದುಳಿದಂತ ಕುಟುಂಬಗಳಿಗೆ ಇರುವಂತದ್ದು. ಸೊ ಇವರಿಗೆ ಅತ್ಯಂತ ಕಡಿಮೆ ದರದಲ್ಲಿ ಜೊತೆಗೆ ಉಚಿತವಾಗಿಯೂ ಕೂಡ ಪಡಿತರ ಸಿಗುತ್ತೆ ಸ್ನೇಹಿತರೆ. ಸಾಕಷ್ಟು ಜನರಿಗೆ ಇದು ಕನ್ಫ್ಯೂಷನ್ ಇದೆ, 3 ಕಾರ್ಡ್ ಏನಕ್ಕೆ ಅಂತ. ಎರಡನೇದಾಗಿ ಬಿಪಿಎಲ್ ಕಾರ್ಡ್, ಬಡತನ ರೇಖೆಗಳಿಗಿಂತ ಕೆಳಗಿರುವಂತ ಕುಟುಂಬಗಳಿಗೆ ಇದನ್ನ ಕೊಡ್ತಾರೆ ಸ್ನೇಹಿತರೆ. ಇದರ ಪ್ರಮುಖ ಲಾಭ ಏನ್ ಗೊತ್ತಾ? ಅನ್ನಭಾಗ್ಯ ಯೋಜನೆಯಡಿ ಪ್ರತಿ ಸದಸ್ಯರಿಗೆ 10 kg ಉಚಿತ ಅಕ್ಕಿ, ರಾಜ್ಯ ಹಾಗೆ ಕೇಂದ್ರ ಸರ್ಕಾರದ ಸಾಕಷ್ಟು ಯೋಜನೆಗಳು ಕೂಡ ನಿಮಗೆ ಸಿಗುತ್ತೆ. ವಿವಿಧ ಸಬ್ಸಿಡಿ ಸೌಲಭ್ಯಗಳಿಗೂ ಕೂಡ ನೀವು ಎಲಿಜಿಬಲ್ ಆಗಿರ್ತೀರಾ. ಇನ್ನು ಮೇಜರ್ ಎಪಿಎಲ್ ಕಾರ್ಡ್, ಬಡತನ ರೇಖೆಗಿಂತ ಮೇಲಿರುವಂತ ಕುಟುಂಬಗಳು ಬರುತ್ತೆ. ಸೊ ಇವರಿಗೆ ಕೆಲವು ಆಹಾರ ಪದಾರ್ಥಗಳು ರಿಯಾಯಿತಿ ಡಿಸ್ಕೌಂಟ್ ದರದಲ್ಲಿ ಸಿಗುತ್ತೆ. ಗುರುತಿನ ದಾಖಲೆಗಳಾಗಿ ಇದನ್ನ ನೀವು ಬಳಸಬಹುದು. ಹಲವು ಸರ್ಕಾರಿ ಸೇವೆಗಳಿಗೆ ಪುರಾವೆಯಾಗಿ ಅಂದ್ರೆ ಪ್ರೂಫ್ ಆಗಿ ಬಳಸಬಹುದು. ಇನ್ನೊಂದು ಪ್ರಮುಖ ವಿಚಾರ ಏನಪ್ಪಾ ಅಂತಂದ್ರೆ, ಎಲ್ಲಾ ರೇಷನ್ ಕಾರ್ಡ್ಗಳನ್ನ ಆಧಾರ್ಗೆ ಲಿಂಕ್ ಮಾಡೋದು ಕಡ್ಡಾಯ ಸ್ನೇಹಿತರೆ. ಸೊ ಈಗ 3ಕ್ಕಿರುವಂತ ಡಿಫರೆನ್ಸ್ ಗೊತ್ತಾಯ್ತಾ? ಸೊ ಹಾಗಾದ್ರೆ ಈಗ ಅರ್ಜಿ ಸಲ್ಲಿಸೋದು ಹೇಗೆ? ನಿಮ್ಮ ಒಂದು ಬಿಪಿಎಲ್ ಕಾರ್ಡ್ ರದ್ದಾಗಿದ್ರೆ ಅಥವಾ ಎಪಿಎಲ್ ಗೆ ಕನ್ವರ್ಟ್ ಆಗಿದ್ರೆ, ಸೊ ಈಗ ನೀವ್ ಏನ್ ಮಾಡಬೇಕು ಅಂತಂದ್ರೆ ಸಿಂಪಲ್, ನಿಮ್ಮ ತಾಲೂಕಿನ ತಹಶೀಲ್ದಾರ್ ಕಚೇರಿಗೆ ಅಗತ್ಯ ದಾಖಲೆಗಳೊಂದಿಗೆ ಅರ್ಜಿಯನ್ನ ಸಲ್ಲಿಸಬೇಕು. ಆನ್ಲೈನ್ ಅಲ್ಲಿ ಅರ್ಜಿ ಹೇಗೆ ಸಲ್ಲಿಸಬೇಕು ಅನ್ನೋದನ್ನ ಕೂಡ ಹೇಳ್ತೀನಿ. ಇದು ಆಫ್ಲೈನ್ ಅಲ್ಲಿ ಇರೋರಿಗೆ. ಸೊ ಅರ್ಜಿ ಸಲ್ಲಿಸೋದಕ್ಕೆ ಒಂದಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ನೀವು ರೆಡಿ ಮಾಡಿ ಇಟ್ಕೋಬೇಕು, ತಗೊಂಡು ಹೋಗ್ಬೇಕಾಗತ್ತೆ. ಅಥವಾ ಆನ್ಲೈನ್ ಅಲ್ಲಿ ಮಾಡ್ತೀರಾ ಅಂತಂದ್ರೆ ಫೋಟೋ ಕಾಪಿ ಇರಬೇಕಾಗತ್ತೆ ಸ್ನೇಹಿತರೆ. ಸೊ ರದ್ದಾದ ಅಥವಾ
APLಗೆ ಬದಲಾದ ರೇಷನ್ ಕಾರ್ಡ್ ವಿವರವನ್ನ ಸಬ್ಮಿಟ್ ಮಾಡಬೇಕು, ಅದನ್ನ ಕೇಳ್ತಾರೆ. ಆಧಾರ್ ಕಾರ್ಡ್ ಅನ್ನ ಕೊಡಬೇಕು, ಕುಟುಂಬ ಸದಸ್ಯರ ಮಾಹಿತಿ ಆಗಿರಬಹುದು, ಆದಾಯ ಪ್ರಮಾಣ ಪತ್ರ, ಭೂಮಿ ಹೊಂದಿರುವಂತ ದಾಖಲೆ ಇನ್ ಕೇಸ್ ಅಗತ್ಯ ಇದ್ರೆ ಇತರ ಸಂಬಂಧಿತ ದಾಖಲೆಗಳನ್ನ ಕೇಳ್ತಾರೆ. ಬಟ್ ಇಲ್ಲಿ ಒಂದ್ ಹೇಳ್ತೀನಿ, ನಿಮ್ಮ ತಾಲೂಕಿನ ತಹಶೀಲ್ದಾರ್ ಕಚೇರಿ ಹೆಚ್ಚುವರಿ ದಾಖಲೆಗಳನ್ನ ಕೇಳುವಂತ ಚಾನ್ಸಸ್ ಇದೆ. ಸೊ ಹಾಗಾಗಿ ಅರ್ಜಿ ಸಲ್ಲಿಸೋ ಮೊದಲು ಒಂದಷ್ಟು ಮಾಹಿತಿಯನ್ನ ಪಡ್ಕೊಳ್ಳಿ, ಏನೇನ್ ಡಾಕ್ಯುಮೆಂಟ್ಸ್ ಬೇಕು, ಏನೇನ್ ತರಬೇಕು, ಸೊ ಏನ್ ಪ್ರಶ್ನೆ ಕೇಳ್ತಾರೆ ಎಲ್ಲಾನು ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬಟ್ ಇಲ್ಲಿ ಒಮ್ಮೆ ನೀವು ಅರ್ಜಿ ಸಲ್ಲಿಸಿದ ಮೇಲೆ ಪರಿಶೀಲನೆ ಹೇಗೆ ನಡೆಯುತ್ತೆ? ಅರ್ಜಿ ಸಲ್ಲಿಸಿದ ತಕ್ಷಣ ಮೇಡಮ್ ನಮಗೆ BPL ಕಾರ್ಡ್ ಸಿಕ್ಬಿಡುತ್ತಾ ಅಂತ ನೀವು ಕೇಳಿದ್ರೆ ಖಂಡಿತ ಇಲ್ಲ. ಇಲ್ಲಿ ಹೇಗಿರುತ್ತೆ ಅಂತಂದ್ರೆ ತಹಶೀಲ್ದಾರ್ ನೇತೃತ್ವದಲ್ಲಿ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸ್ತಾರೆ, ಫ್ಯಾಕ್ಟ್ ಚೆಕಿಂಗ್ ಅನ್ನ ಮಾಡ್ತಾರೆ. ಸೊ ಚೆಕಿಂಗ್ ಮಾಡುವಂತ ಟೈಮಲ್ಲಿ ಕುಟುಂಬದ ಆದಾಯ, ಭೂಮಿ ಆಗಿರ್ಬೋದು, ನಿಮ್ಮ ಆಸ್ತಿ ಆಗಿರ್ಬೋದು, ತೆರಿಗೆ ಮಾಹಿತಿ ಆಗಿರ್ಬೋದು, ಕುಟುಂಬದ ಸಾಮಾಜಿಕ ಆಗಿರ್ಬೋದು, ಆರ್ಥಿಕ ಪರಿಸ್ಥಿತಿಯನ್ನ ಚೆಕ್ ಮಾಡ್ತಾರೆ. ಸ್ಥಳ ಪರಿಶೀಲನೆ ಇಂಪಾರ್ಟೆಂಟ್, ಫೀಲ್ಡ್ ವೆರಿಫಿಕೇಶನ್ ಮಾಡ್ತಾರೆ. ಈ ಎಲ್ಲ ದಾಖಲೆಗಳು ಸರ್ಕಾರದ ಮಾನದಂಡಗಳಿಗೆ ಹೊಂದಿದ್ರೆ ಮಾತ್ರ ಉಪನಿರ್ದೇಶಕರು ನಿಮ್ಮ BPL ಕಾರ್ಡ್ ಅನ್ನ ರಿಟರ್ನ್ ಕೊಡ್ತಾರೆ ಸ್ನೇಹಿತರೆ. ಅಂದ್ರೆ APL ಟು BPL ಆಗುತ್ತೆ ಸ್ನೇಹಿತರೆ. ಸೊ ಯಾಕೆ ಫೀಲ್ಡ್ ವೆರಿಫಿಕೇಶನ್ ಅನ್ನ ಮಾಡ್ತಾರೆ? ರೀಸನ್ ಏನು? ಎಲ್ಲಾ ಡಾಕ್ಯುಮೆಂಟ್ಸ್ ಕೊಟ್ಟಿರ್ತೀವಲ್ಲ ಅಂತ ನೀವು ಕೇಳಿದ್ರೆ, ನಿಮ್ಮ ಮನೆಯಲ್ಲಿ ಒಂದು ಕಾರ್ ಇರುತ್ತೆ, ಸೊ ಅದಕ್ಕೆ ನೀವು ಯಾವುದೇ ದಾಖಲೆಗಳನ್ನ ಕೊಟ್ಟಿರಲ್ಲ, ಅಥವಾ ನೀವು IT ಪಾವತಿಯನ್ನ ಮಾಡ್ತಾ ಇರ್ತೀರಾ, ಸೊ ನಿಮ್ಮ ಮನೆ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ, ಅದನ್ನ ನೀವೇ ಕಟ್ಟಿರ್ತೀರಾ. ಸೊ ಈ ರೀತಿಯಾಗಿದ್ರೆ ಸೊ ನೀವು BPL ಕಾರ್ಡ್ ಅನ್ನ ಹೊಂದಿರೋದಕ್ಕೆ ಅರ್ಹರಲ್ಲ ಸ್ನೇಹಿತರೆ. ಸೊ ಹಾಗಾಗಿ ಫೀಲ್ಡ್ ವೆರಿಫಿಕೇಶನ್ ಇರುತ್ತೆ. ಸೊ ಇಷ್ಟು ಕ್ಲಿಯರ್ ಆಯ್ತಾ? ಸರ್ಕಾರದ ಉದ್ದೇಶ ಏನು? ಸೊ ಸರ್ಕಾರದ ಉದ್ದೇಶ ಹೊಸ ಕಾರ್ಡ್ ವಿತರಣೆ ಮಾತ್ರ ಅಲ್ಲ ಸ್ನೇಹಿತರೆ, ಈಗಾಗಲೇ ಅನರ್ಹ ಅಂತ ತಪ್ಪಾಗಿ ರದ್ದಾಗಿರುವಂತ ಅರ್ಹ ಕುಟುಂಬಗಳ BPL ಕಾರ್ಡ್ ಅನ್ನ ಮತ್ತೆ ಚಾಲ್ತಿಗೆ ತರುವಂತದ್ದು ಸ್ನೇಹಿತರೆ. ಸೊ ಸಾಕಷ್ಟು ಜನರು ವಿಚಾರಗಳನ್ನ ಬೆಳಕಿಗೆ ತಂದ್ರು, ಸೊ ನಾವು ಅರ್ಹರು ಆದ್ರೂ ಕೂಡ ನಮಗೆ ರಿಜೆಕ್ಟ್ ಆಯ್ತು ಅಂತ. ಇದರ ಜೊತೆಗೆ ಬಾಕಿ ಇರುವಂತ ಸುಮಾರು 2,90,000 ಅರ್ಜಿಗಳನ್ನ ವಿಲೇವಾರಿ ಮಾಡುವಂತ ಪ್ರಕ್ರಿಯೆ ಕೂಡ ಕಂಟಿನ್ಯೂ ಆಗ್ತಾ ಇದೆ ಸ್ನೇಹಿತರೆ. ಇದು ಸರ್ಕಾರದ ಮೇನ್ ಮೋಟಿವ್ ಆಗಿರುತ್ತೆ. ಅಂಡ್ ಇನ್ನೊಂದು ನನಗೆ ಹೇಳಲೇಬೇಕು ಈ ವಿಡಿಯೋದಲ್ಲಿ ಅಂತ ಹೇಳ್ಕೊಂಡು, 6 ತಿಂಗಳು ರೇಷನ್ ಅನ್ನ ಪಡೆದಿದ್ರೆ ಏನಾಗುತ್ತೆ? ಇದು ಗೂಗಲ್ ಅಲ್ಲಿ ಸಿಕ್ಕಾಪಟ್ಟೆ ಸರ್ಚ್ ಅಲ್ಲಿ ಇದ್ದದಂತೂ. ಸೊ ಆಹಾರ ಆಗಿರ್ಬೋದು, ನಾಗರಿಕ ಸರಬರಾಜು ಇಲಾಖೆ ಒಂದು ಎಚ್ಚರಿಕೆಯನ್ನ ಕೊಟ್ಟಿದೆ. ಸತತ 6 ತಿಂಗಳು ಪಡಿತರ ಪಡೆಯದೆ BPL ಕಾರ್ಡ್ ಅನ್ನ ಅಮಾನತುಗೊಳಿಸುವಂತ ಸಾಧ್ಯತೆ ಇದೆ. ಯಾಕಂತಂದ್ರೆ ಹಲವಾರು ಕುಟುಂಬಗಳು BPL ಕಾರ್ಡ್ ಅನ್ನ ಹೊಂದಿದ್ರು ಕೂಡ ತಿಂಗಳುಗಟ್ಲೆ ಪಡಿತರವನ್ನ ಪಡಿತಾ ಇಲ್ಲ. ಹಾಗಾಗಿ ಕಾರ್ಡ್ ನೈಜವಾಗಿ ಯೂಸ್ ಮಾಡ್ತಿದ್ದಾರಾ ಅಂತ ಸರ್ಕಾರ ಪರಿಶೀಲನೆ ನಡೆಸ್ತಾ ಇದೆ. ಆದ್ರಿಂದ BPL ಕಾರ್ಡ್ ಇದ್ರೆ ನಿಯಮಿತವಾಗಿ ಪಡಿತರ ಪಡೆಯೋದು ಇಂಪಾರ್ಟೆಂಟ್ ಸ್ನೇಹಿತರೆ. ಕೆಲವೊಂದು ಜನ ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಕುಚ್ಚಲಕ್ಕಿ ಇದೆ ಬೇಡ ಅಂತ ಹೇಳ್ಕೊಂಡು ತಗೊಳ್ಳದೆ ಇರುವಂತದ್ದಾಗಿರ್ಬೋದು, ಅಥವಾ ನಮ್ಗೆ ಈ ತಿಂಗಳು ಬೇಡ, ನಾವ್ ಎಲ್ಲೋ ಹೋಗ್ತಾ ಇದೀವಿ, ಸೊ 1 ಮಂತ್ ಬೇಡ ಅಂತ ಹೇಳ್ಕೊಂಡು ಬಿಟ್ಬಿಡೋದು. ಸೊ 6 ತಿಂಗಳು ಇಲ್ಲಿಂದ ಎಲ್ಲೋ ಬೇರೆ ಕಡೆ ಹೋಗಿರ್ತಾರೆ, ಸೊ ಅಲ್ಲಿ ವೆಲ್ ಸೆಟಲ್ಡ್ ಆಗಿರ್ತಾರೆ, ಇಲ್ಲಿನ ಕಾರ್ಡ್ ಅದೇ ತರ ಇರುತ್ತೆ, 6 ತಿಂಗಳು ಅದನ್ನ ಯೂಸ್ ಮಾಡಿರಲ್ಲ. ಸೊ ಹಾಗಾಗಿ ನಿಮ್ಮ ಕಾರ್ಡ್ ಅಮಾನತು ಆಗುವಂತ ಚಾನ್ಸಸ್ ಇದೆ, ಅಂದ್ರೆ ರದ್ದಾಗುವಂಥದ್ದು, ಕ್ಯಾನ್ಸಲ್ ಆಗುವಂತ ಚಾನ್ಸಸ್ ಇದೆ. ಅಂಡ್ ಇನ್ನೊಂದು ಬಳ್ಳಾರಿ ಜಿಲ್ಲೆಯ ಉದಾಹರಣೆಯನ್ನ ನಾನು ತಗೊಳ್ಳೇಬೇಕು. ಇದು ಹಳೇ ವಿಚಾರ ಅಲ್ಲ, 2 ದಿನದ ಹಿಂದೆ ಬೆಳಕಿಗೆ ಬಂದಂತ ವಿಚಾರ, ಲೇಟೆಸ್ಟ್ ಅಪ್ಡೇಟ್ ಆಗಿರುತ್ತೆ. ಬಳ್ಳಾರಿ ಜಿಲ್ಲೆಯಲ್ಲಿ ಮಾತ್ರ 25,758 BPL ಕಾರ್ಡ್ ಅನ್ನ APLಗೆ ಪರಿವರ್ತಿಸಲಾಗಿದೆ. ಸೊ ತಾಲೂಕು ವಿವರ ಹೇಳ್ತೀನಿ ನೋಡಿ. ಸೊ ಬಳ್ಳಾರಿ ನಗರ 12,245, ಬಳ್ಳಾರಿ ಗ್ರಾಮೀಣ 4,539, ಇನ್ನು ಕಂಪ್ಲಿ 1,386 ಕಾರ್ಡ್ಗಳು BPL ಇಂದ APLಗೆ ಕನ್ವರ್ಟ್ ಆಗಿದೆ. ಹಾಗೆ ಕುರುಗೋಡು 1,310, ಸಂಡೂರು 2,868 ಕಾರ್ಡ್ಗಳು, ಜೊತೆಗೆ ಸಿರುಗುಪ್ಪ 3,410. ಅಂದ್ರೆ ಈ ಪೈಕಿ 19,729 ಕಾರ್ಡ್ಗಳ ಬದಲಾವಣೆ ಕಂಪ್ಲೀಟ್ ಆಗಿದೆ ಸ್ನೇಹಿತರೆ. 6,029 ಕಾರ್ಡ್ಗಳನ್ನ ಇನ್ನೂ ಪ್ರಕ್ರಿಯೆಯಲ್ಲಿ ನೋಡ್ತಾ ಇದ್ದಾರೆ. ಸೊ ಇಷ್ಟೇ ಅಲ್ಲ, 3,570 ವ್ಯಾಪಾರ ಮಳಿಗೆ ಮಾಲೀಕರ ಕಾರ್ಡ್ಗಳು ಮೇಲೂ ಕೂಡ ಇಲಾಖೆ ಒಂದು ಕಣ್ಣಿಟ್ಟಿರುವಂತದ್ದು. ಸೊ ಇದು ಲೇಟೆಸ್ಟ್ ಅಪ್ಡೇಟ್ ಆಗಿರುತ್ತೆ. ಸೊ ಮರು ಅರ್ಜಿಯನ್ನ ಸಲ್ಲಿಸಬೇಕು ಅಂದ್ರೆ ಹುಷಾರಾಗಿರಿ. ಸೊ ತಪ್ಪು ಮಾಹಿತಿಯನ್ನ ಕೊಡೋದಕ್ಕೆ ಹೋಗಬೇಡಿ ಸ್ನೇಹಿತರೆ. ಸೊ ತುಂಬಾ ಜನ ನನಗೆ ಕೇಳ್ತಿರುವಂತ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಹೊಸ BPL ಕಾರ್ಡ್ ಯಾವಾಗ ಕೊಡ್ತಾರೆ ಅಂತ ಹೇಳ್ಕೊಂಡು. ಸದ್ಯಕ್ಕೆ ಸರ್ಕಾರ ಆದ್ಯತೆ ಅನರ್ಹ ಕಾರ್ಡ್ಗಳನ್ನ ಗುರುತಿಸುವಂತದ್ದು, ಅರ್ಹರ ರದ್ದಾದ ಕಾರ್ಡ್ಗಳನ್ನ BPL ಕಾರ್ಡ್ಗಳನ್ನ ವಾಪಸ್ ಕೊಡುವಂತದ್ದು. ಈ ಪ್ರಕ್ರಿಯೆ ಕಂಪ್ಲೀಟ್ ಆದ್ಮೇಲೆ ಹೊಸ BPL ಕಾರ್ಡ್ ವಿತರಣೆ ಕುರಿತು ಸರ್ಕಾರ ಡಿಸಿಷನ್ ಅನ್ನ ತೆಗೆದುಕೊಳ್ಳುತ್ತೆ ಸ್ನೇಹಿತರೆ. ಹಾಗಾದ್ರೆ ಆನ್ಲೈನ್ ಅಲ್ಲಿ ಹೇಗೆ ಅರ್ಜಿ ಸಲ್ಲಿಸಬೇಕು ನೋಡಿ, ಸಿಂಪಲ್ ಆಗಿ ಹೇಳ್ತೀನಿ. ಆನ್ಲೈನ್ ಅಲ್ಲೂ ಕೂಡ ನೀವು ಅರ್ಜಿ ಸಲ್ಲಿಸಬಹುದು. ಈ ಒಂದು ಕ್ರಮ ಅನುಮತಿಸಿರುವಂತ ಸೇವೆಗಳ ವ್ಯಾಪ್ತಿಯಲ್ಲಿ ಅರ್ಹ ಅರ್ಜಿದಾರರು ಒಂದಷ್ಟು ಸೇವೆಗಳನ್ನ ಯೂಸ್ ಮಾಡಬಹುದು ಸ್ನೇಹಿತರೆ. ಸೊ ಇಲ್ಲಿ ನಾನು ನಿಮಗೆ ಡಿಸ್ಪ್ಲೇ ಕೂಡ ಮಾಡಿರ್ತೀನಿ. ಆಹಾರ ಆಗಿರಬಹುದು, ನಾಗರಿಕ ಸರಬರಾಜು ಇಲಾಖೆಯ ಅಧಿಕೃತ ವೆಬ್ಸೈಟ್ ಭೇಟಿ ಕೊಡಬೇಕು.
ಲಿಂಕ್ ಕೂಡ ಕೊಟ್ಟಿರ್ತೀನಿ. ಈ ಸರ್ವಿಸ್ ಅನ್ನುವಂತ ಒಂದು ಆಯ್ಕೆ ಕಾಣಿಸುತ್ತೆ ನೋಡಿ, ಅಲ್ಲಿ ನಿಮಗೆ ನ್ಯೂ ರೇಷನ್ ಕಾರ್ಡ್ ಆಯ್ಕೆ ಮಾಡಬೇಕು. ಇದು ಯಾರು ಹೊಸದಾಗಿ ರೇಷನ್ ಕಾರ್ಡ್ ಅನ್ನ ಅಪ್ಲೈ ಮಾಡ್ತಿರೋ ಅವರಿಗೆ BPL ಅಥವಾ APL ಕಾರ್ಡ್ ಅನ್ನ ಆಯ್ಕೆ ಮಾಡ್ಕೊಳ್ಬೇಕು. ಆಧಾರ್ ಸಂಖ್ಯೆಯನ್ನು ಎಂಟರ್ ಮಾಡಿ, ಒಂದು OTP ಬರುತ್ತೆ, ಕುಟುಂಬದ ವಿವರಗಳನ್ನ ಭರ್ತಿ ಮಾಡಿ ಸ್ನೇಹಿತರೆ, ವಿಳಾಸ, ವಾರ್ಷಿಕ ಆದಾಯವನ್ನ ಕೇಳುತ್ತೆ. ಸೊ ಅದನ್ನ ಕೂಡ ಎಂಟರ್ ಮಾಡಬೇಕು. ಅಲ್ಲಿ ಸಬ್ಮಿಟ್ ಅನ್ನುವಂತ ಆಪ್ಷನ್ ಇರುತ್ತೆ. ಸೊ ನಂತರ ಬರುವಂತ ಎಕ್ನಾಲೆಜ್ಮೆಂಟ್ ನಂಬರ್ ಅನ್ನ ಸೇಫ್ ಆಗಿ ಇಟ್ಕೊಳ್ಳಿ. ಇದು ನಿಮಗೆ ಫ್ಯೂಚರ್ ಅಲ್ಲಿ ಅರ್ಜಿ ಸ್ಥಿತಿಯನ್ನ ಚೆಕ್ ಮಾಡ್ಕೊಳ್ಳೋದಕ್ಕೆ ಬೇಕಾಗುತ್ತೆ. ಬಟ್ ಆಫ್ಲೈನ್ ಅಲ್ಲಿ ಎಲ್ಲಕ್ಕೆ ಹೋಗಬೇಕು? ಸಿಂಪಲ್. ಆನ್ಲೈನ್ ಅಲ್ಲಿ ಮಾಡೋದಕ್ಕಾಗಿಲ್ಲ ಅಂತಂದ್ರೆ ಒಂದಷ್ಟು ಕೇಂದ್ರಗಳಿಗೆ ಭೇಟಿ ಕೊಡಬಹುದು. ಫಾರ್ ಎಕ್ಸಾಂಪಲ್ ಕರ್ನಾಟಕವನ್ನಾಗಿರ್ಬೋದು, ಬೆಂಗಳೂರವನ್ನಾಗಿರ್ಬೋದು, ನಾಡ ಕಚೇರಿ. ಸೊ ಅಲ್ಲಿ ಆಪರೇಟರ್ ಮೂಲಕ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಸ್ನೇಹಿತರೆ. ಸೊ ಜನರಿಗೆ ಒಂದಷ್ಟು ಸಲಹೆಗಳನ್ನ ಕೊಡ್ತೀನಿ, ನೀವು ಕನ್ಸಿಡರ್ ಮಾಡಬಹುದು. ಅಂದ್ರೆ APL ಟು BPL ಮಾಡಿಸ್ಬೇಕು ಅಂತಂದ್ರೆ ಸೊ ಅರ್ಜಿ ಸಲ್ಲಿಸೋ ಮೊದಲು ನೀವು ಅರ್ಹರಾಗಿದ್ದೀರಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ ಸ್ನೇಹಿತರೆ. ಎಲ್ಲ ದಾಖಲೆಗಳನ್ನ ಸರಿಯಾಗಿ ರೆಡಿ ಮಾಡ್ಕೊಳ್ಳಿ, ಯಾವುದೇ ತಪ್ಪಿರಬಾರ್ದು. ತಹಶೀಲ್ದಾರ್ ಕಚೇರಿ ಅಥವಾ ಸ್ಥಳೀಯ ಆಹಾರ ಇಲಾಖೆಯಿಂದ ಒಂದಷ್ಟು ಮಾಹಿತಿಯನ್ನ ಪಡ್ಕೊಳ್ಳಿ, ನಾನು ಅರ್ಹನಾಗಿದ್ದೀನ ಚೆಕ್ ಮಾಡಿ ಅಂತ. ಯಾವುದೇ ಅನುಮಾನ ಇದ್ರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಹೆಲ್ಪ್ ಲೈನ್ ಅನ್ನ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ. ಇನ್ನು ಗೂಗಲ್ ಆಗಿರ್ಬೋದು ಅಥವಾ ನಮ್ಮ ಯೂಟ್ಯೂಬ್ ಹಳೆಯ ವಿಡಿಯೋದಲ್ಲಿ ಸಾಮಾನ್ಯ ಕೇಳಲಾದಂತ ಪ್ರಶ್ನೆಗಳಿಗೆ ಆನ್ಸರ್ ಕೊಡ್ತೀನಿ ನೋಡಿ. ರದ್ದಾದ BPL ಕಾರ್ಡ್ ಮತ್ತೆ ಸಿಗುತ್ತಾ? ಹೌದು. ಸರ್ಕಾರದ ಮಾನದಂಡಗಳನ್ನ ಪೂರೈಸಿದ್ರೆ ತಹಶೀಲ್ದಾರ್ ಕಚೇರಿಗೆ ಅರ್ಜಿ ಸಲ್ಲಿಸಿ BPL ಕಾರ್ಡ್ ಅನ್ನ ನೀವು ವಾಪಸ್ ಪಡ್ಕೋಬಹುದು. ಓಕೆನಾ? ಎರಡನೇ ಮೋಸ್ಟ್ ಕ್ವಶನ್, ಯಾರು ಅರ್ಹರು? ಆದಾಯ ತೆರಿಗೆ ಪಾವತಿಸದವರು, ಅಂದ್ರೆ ಪಾವತಿಸ್ತಿರಬಾರ್ದು. 7 ಎಕರೆಗಿಂತ ಕಡಿಮೆ ಕೃಷಿ ಭೂಮಿ ಹೊಂದಿರಬೇಕು. ವಾರ್ಷಿಕ ಆದಾಯ 1,20,000ಕ್ಕಿಂತ ಕಡಿಮೆ ಇರಬೇಕು. ಅರ್ಜಿ ಎಲ್ಲಿ ಸಲ್ಲಿಸಬೇಕು? ನಾನು ಆಲ್ರೆಡಿ ಹೇಳಿದೆ, ನಿಮ್ಮ ತಾಲೂಕಿನ ತಹಶೀಲ್ದಾರ್ ಕಚೇರಿಗೆ ಹೋಗಿ ನೀವು ಅರ್ಜಿಯನ್ನ ಸಲ್ಲಿಸಬೇಕು. ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಕ್ವಿಕ್ ಆಗಿ ಹೇಳ್ತೀನಿ ನೋಡಿ. ಆಧಾರ್ ಕಾರ್ಡ್ ಬೇಕು, ಆದಾಯ ಪ್ರಮಾಣ ಪತ್ರ ಬೇಕು, ರೇಷನ್ ಕಾರ್ಡ್ ವಿವರ ಕೇಳ್ತಾರೆ, ಕುಟುಂಬ ಸದಸ್ಯರ ಮಾಹಿತಿ ಆಗಿರ್ಬೋದು, ಒಂದಷ್ಟು ದಾಖಲೆಗಳನ್ನ ಕೇಳ್ತಾರೆ. ಇನ್ನು ಮೋಸ್ಟ್ ಕ್ವಶನ್, ಹೊಸ BPL ಕಾರ್ಡ್ ಯಾವಾಗ? ಸದ್ಯಕ್ಕೆ ಸರ್ಕಾರ ಮರುಸ್ಥಾಪನೆ ಪ್ರಕ್ರಿಯೆಗೆ ಆದ್ಯತೆ ನೀಡಿದೆ. ಅಂದ್ರೆ ವಾಪಸ್ BPL ಕಾರ್ಡ್ಗೆ ಮಾಡುವಂಥದ್ದು. ನಂತರ ಹೊಸ ಕಾರ್ಡ್ ಬಗ್ಗೆ ಡಿಸಿಷನ್ ಅನ್ನ ತೆಗೆದುಕೊಳ್ತಾರೆ. ಆಗ ಅಪ್ಡೇಟ್ ಬಂತು ಅಂತಂದ್ರೆ ನಾನು ಖಂಡಿತ ತಿಳಿಸ್ಕೊಡ್ತೀನಿ. 6 ತಿಂಗಳು ರೇಷನ್ ಪಡೆಯದಿದ್ರೆ ಏನಾಗುತ್ತೆ? ಸಿಂಪಲ್, ಕಾರ್ಡು ಅಮಾನತು ಆಗುವಂತ ಸಾಧ್ಯತೆ ಇದೆ ಸ್ನೇಹಿತರೆ. ಸೊ 45 ದಿನಗಳ ಗಡುವು ಇನ್ನೂ ಇದೆಯಾ ಅಂತ ತುಂಬಾ ಜನ ಪ್ರಶ್ನೆ ಮಾಡಿದ್ದಾರೆ. ಇಲ್ಲ, ಸರ್ಕಾರ ಆ ಗಡುವನ್ನ ಸಡಿಲಿಸಿದೆ ಸ್ನೇಹಿತರೆ. ಸೊ ನೀವು ಅರ್ಜಿಯನ್ನ ಸಲ್ಲಿಸೋದಕ್ಕೆ ಈಗ ಅವಕಾಶ ಇದೆ. ಸೊ ಅರ್ಜಿ ಸಲ್ಲಿಸಿದ ತಕ್ಷಣ ಕಾರ್ಡ್ ಸಿಕ್ಬಿಡುತ್ತಾ? ಇಲ್ಲ, ಪರಿಶೀಲನೆ ಆಗತ್ತೆ, ಸ್ಥಳ ಪರಿಶೀಲನೆ ಆಗತ್ತೆ, ತನಿಖೆ ಆಗತ್ತೆ, ಜೊತೆಗೆ ದಾಖಲೆಗಳ ಪರಿಶೀಲನೆಯ ನಂತರ ಮಾತ್ರ BPL ಕಾರ್ಡ್ ನಿಮಗೆ ವಾಪಸ್ ಸಿಗುತ್ತೆ. ಸೊ ಸ್ನೇಹಿತರೆ, ನಿಮ್ಮ BPL ಕಾರ್ಡ್ ರದ್ದಾಗಿದ್ರೆ ಅಥವಾ APL ಗೆ ಕನ್ವರ್ಟ್ ಆಗಿದ್ರೆ, ಜೊತೆಗೆ ನೀವು ಸರ್ಕಾರದ ಅರ್ಹತಾ ಮಾನದಂಡಗಳನ್ನ ಪೂರೈಸ್ತಾ ಇದ್ರೆ ವಿಳಂಬ ಮಾಡೋದಕ್ಕೆ ಹೋಗಬೇಡಿ. ಅಗತ್ಯ ದಾಖಲೆಗಳೊಂದಿಗೆ ನಿಮ್ಮ ತಾಲೂಕಿನ ತಹಶೀಲ್ದಾರ್ ಕಚೇರಿಗೆ ಈ ಕೂಡಲೇ ಅರ್ಜಿ ಸಲ್ಲಿಸಿ ಸ್ನೇಹಿತರೆ. ಲೇಟ್ ಮಾಡೋದಕ್ಕೆ ಹೋಗಬೇಡಿ. ಪರಿಶೀಲನೆ ಬಳಿಕ ಅರ್ಹತೆ ದೃಢಪಟ್ರೆ ನಿಮ್ಮ BPL ಕಾರ್ಡ್ ಮತ್ತೆ ಸಕ್ರಿಯ ಆಗ್ಬೋದು, ಮತ್ತೆ ಸಿಗಬಹುದು, ಸರ್ಕಾರದ ಯೋಜನೆಗಳು ಮತ್ತೆ ಸಿಗುತ್ತೆ. ಸೊ ಈ ಮಾಹಿತಿಯನ್ನ ಅರ್ಹರಿಗೆ ತಲುಪಿಸಿ ಸ್ನೇಹಿತರೆ. ಸಾಕಷ್ಟು ಜನರಿಗೆ ಕನ್ಫ್ಯೂಷನ್ ಇದೆ, ನಾನು ಅರ್ಹ ಆಗಿದ್ರೂ ಕೂಡ ನನಗೆ BPL ಕಾರ್ಡ್ ಅನ್ನ ರದ್ದು ಮಾಡಿದ್ದಾರೆ, APL ಗೆ ಕನ್ವರ್ಟ್ ಮಾಡಿದ್ದಾರೆ. ಸೊ ನಾವು ಬಡತನ ರೇಖೆಗಿಂತ ಕಡಿಮೆ ಇದ್ದೀವಿ, ಆದ್ರೂ ಕೂಡ ಸರ್ಕಾರ ಯಾಕೆ ಡಿಸಿಷನ್ ತೆಗೆದುಕೊಳ್ತು ಅಂತ. ಸೊ ಸರ್ಕಾರ ಮತ್ತೆ ನಿಮ್ಗೊಂದು ಒಳ್ಳೆ ಅವಕಾಶವನ್ನ ಕೊಟ್ಟಿದೆ. ಸೊ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ವಾಟ್ಸಪ್ ಗ್ರೂಪ್ ಆಗಿರ್ಬೋದು, ಅವರಿಗೆಲ್ಲ ಶೇರ್ ಮಾಡಿ, ಅವ್ರಿಗೂ ಕೂಡ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ನೇರವಾಗಿ ಕೇಳಬಹುದು, ಉತ್ತರವನ್ನ ಕೊಡ್ತೀವಿ. ಸೊ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.